ಈ ರೀತಿ ವಾದ ಮಾಡೋದಾದ್ರೆ ತಪ್ಪು ಅಂತ ನೋಡ್ರಿ. ಡೆಂಗಿ ಮಲೇರಿಯಾ ಅಂತ ಕರೆದಿದ್ದು, ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡ್ಬೇಕಂತ ಹೇಳಿದ್ದು, ಇವು ಏನಪ್ಪ ಅಂತಂದ್ರೆ ತಪ್ಪು ವಿಚಾರಗಳು. ನಿರ್ಮೂಲನೆ ಯಾರನ್ನ ಯಾಕೆ ಮಾಡಬೇಕು? ನಿರ್ಮೂಲನೆ ಅಂದರೆ ಏನೋ ಕಿತ್ತು ಹಾಕಿಬಿಡೋದು, ನಾಶ ಮಾಡೋದು ಅಂದರೆ ಆ ಧರ್ಮವನ್ನು ನೀವು ಯಾಕೆ ನಾಶ ಮಾಡ್ತೀರಿ? ಅದರಲ್ಲಿ ಶಕ್ತಿ ಇಲ್ಲ ಅಂದ್ರೆ ಕಾಲಾಂತರ ತಾನು ನಾಶ ಹೋಗಿಬಿಡ್ತದೆ. ಅದು ಎಷ್ಟೋ ಧರ್ಮಗಳು ಇತಿಹಾಸದಲ್ಲಿ ಬಂದಿದ್ದಾವೆ, ಹೋಗಿದ್ದಾವೆ ಮತ್ತು ಬರ್ತಾ ಇರ್ತಾವೆ. ಹೊಸ ಹೊಸ ವಿಚಾರಧಾರೆ ಬಂದಂಗೆ ಇವತ್ತು ವಿಜ್ಞಾನ ಧರ್ಮದಂಗೆ ಆಗಿ ಹೋಗ್ಬಿಟ್ಟಿದೆ ಇವತ್ತು. ಯಾಕೆ ವೈಚಾರಿಕತೆ, ವೈಜ್ಞಾನಿಕ ಟೆಂಪರ್ ತನಕರಿಗೂ ಇವನು ಧರ್ಮನ ರೀ. ನೀವು ಈ ರೀತಿ ಬದುಕ್ರಿ, ಸತ್ಯವನ್ನು ತಿಳ್ಕೊಳ್ಳೋದು, ವಿಜ್ಞಾನ ಸತ್ಯ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಧರ್ಮದ ಸುಳ್ಳೇನು ಅಂತ ಇವ್ರಿಗೆ ಹೇಳ್ತಾರೆ. ಯಾರು ಸುಳ್ಳಲ್ಲ, ಯಾರು ಸತ್ಯ ಅಲ್ಲ. ನಿಮ್ಮ ವಿಚಾರ ಮೆಚ್ಚಗಿಟ್ಕೊಳ್ರಿ. ಸತ್ಯ ಯಾವುದರ ಸತ್ಯ, ಸುಳ್ಳು ಯಾವುದರ ಸತ್ಯ ಹೆಸರು ಪಾಲನೆ ಮಾಡಿರಿ, ಸುಳ್ಳು ಹೆಸರು ಬಿಡ್ರಿ. ಇಷ್ಟ ಇದ್ರೊಳಗೆ ಅವು ಕನ್ವಿನ್ಸ್ ಮಾಡೋಷ್ಟು ಪ್ರಯತ್ನ ಮಾಡಲಿ. ಕನ್ವಿನ್ಸ್ ಮಾಡಿ ವಿನಃ ಮತ್ತೊಂದು ಧರ್ಮವನ್ನು ನಿಮ್ಮ ಮನಸ್ಸು ಇಚ್ಛೆ ಟೀಕಿಯಲ್ಲ. ಮಲೇರಿಯಾ, ಡೆಂಗ್ಯೂ ಹಿಂಗು ಅಂತ ಹೋಲಿಸುವಂಥದ್ದಲ್ಲ, ಮತ್ತು ಕೊಲಿಸುವಂಥದ್ದಲ್ಲ. ಇನ್ನೂ ಕನಿಷ್ಠ ಮಾತಾಡೋದು ಭಾಷೆ ನಾವು ನೋಡಿದ್ದೀವಿ, ಅದಲ್ಲ. ಈಗ ನೋಡ್ರಿ, ದ್ರವಿಡರು ಇಲ್ಲಿಯ ಏನಪ್ಪ 3 ಜನಕ್ಕೆ ಆರ್ಯರಿಗೆ ಏನಪ್ಪ ಅಂತಂದ್ರೆ ರಾಕ್ಷಸರಾಗಿ ಮತ್ತೇನೋ ಆಗಿ ಕಂಡಿದ್ದಾರೆ. ಅದನ್ನ ಇವತ್ತು ವಿಷಯ ಇಟ್ಕೊಂಡು ಇವ್ರಿಗೆ ಮತ್ತು ನೀವು ದೆವ್ವ ಭೂತ ಅನ್ನೋಕ್ಕಿಂತಲೂ ಅರ್ಹದ ಇತಿಹಾಸ ಏನೋ ಆಗ್ಯದ, ಅದು ಟೀಕಾ ಮಾಡೋಕ್ಕಿಂತ ತಿಳ್ಕೊಳ್ಳೋದ್ರಿಂದ ಅದನ್ನು ಚರ್ಚೆ ಮಾಡಲಾರ್ದ ನಾವು ನಮ್ಮ ಬದುಕನ್ನು ಅವ್ರ ಇವ್ರು ಹೇಳೋದು ಸರಿ ಇದ್ರು, ಇವ್ರು ಹೇಳೋದು ಸರಿ ಇದ್ರು, ಅದ್ರಿಗೆ ಯಾವ್ದು ನಿಮಗೆ ಸರಿ ಅನಿಸೋದು ಪಾಲನೆ ಮಾಡುವಂಥದ್ದು. ಯಾಕಂದರೆ ಬೌದ್ಧ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಅದೇ ಕಾಲಕ್ಕೆ ಜಗತ್ತಿನ ಅನೇಕ ಶ್ರೇಷ್ಠ ಧರ್ಮಗಳಿರಲಿ, ಅವೆಲ್ಲ ಧರ್ಮಗಳು ಒಬ್ಬರನ್ನೊಬ್ಬರನ್ನ ದೇಶಕ್ಕೆ ತಗೊಳ್ಳೋದಕ್ಕೆ ತಯಾರಾಗಿಲ್ಲ. ಅವು 3 ಉದ್ದೇಶ ಹಂಗಿಲ್ಲ. ಅವು ಅದ್ರ 3 ಉದ್ದೇಶ ಎಲ್ಲರೂ ಕೂಡಿ ಬದುಕಲಿ. ನಮ್ಮ ಧರ್ಮ ಪ್ರಾಮಾಣಿಕತೆ ಕಲಿಸೋದು. ಯಾವ ಧರ್ಮ ತುಡುಗು ಮಾಡಪ್ಪ, ಕಳ್ಳತನ ಮಾಡಪ್ಪ, ಮತ್ತೆ ಮನೆ ತಲೆ ಒಳಗೆ ದುಡ್ಡು ತೊಗೊಂಬಳಪ್ಪ, ಮತ್ತೆ ಮಾಡೋ ಕಿಸೆಗಳತನ ಮಾಡೋದು ಯಾವ ಧರ್ಮವೂ ಹೇಳೋದಿಲ್ಲ. ಅದಕ್ಕಾಗಿ ನಾವು ಅನಗತ್ಯವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಣ್ಣದಾಗಿ ಮಾತಾಡೋಕ್ಕಿಂತಲೂ ಪೆರಿಯಾರ್ ಅವರು ಹೇಳೋದು ರಭಸಿರಬಹುದಾಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಸ್ಥಿತಿಯೊಳಗೆ ಅದು ದ್ವೇಷ ಭಾಷಣ ಆಗ 2 ಸಮುದಾಯ ಮಧ್ಯದಲ್ಲೇ ತಿಕ್ಕಾಟ ಹಚ್ಚೋದು ಕಾರಣ ಆಗ್ತದೆ. ಅದಕ್ಕಾಗಿ ಅದು ಬಿಟ್ಟು ನೀವು ವೈಚಾರಿಕವಾಗಿ ನಂಬ್ತಿರಲ್ಲ, ನಂಬ್ರಿ, ನೀವು ಪಾಲನೆ ಮಾಡ್ಕೊಡ್ರಿ ಅದನ್ನು. ಬಟ್ ಸಾರ್ವಜನಿಕವಾಗಿ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬೇಡ ಅನ್ನೋ ಉದ್ದೇಶ ನಮ್ಮ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್ ವಿಚಾರ ಆಗಿದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಅತ್ಯಂತ ಸತ್ಯ ಕೈಗಳಲ್ಲಿ ವಂದನೆಗಳು.